ಸರ್, ಆರಂಭಿಕ ದಿನಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ದರ್ಶನ್ ಅವ್ರಿಗೆ ಒಡನಾಟ ಹೇಗಿತ್ತು ಸರ್? ಬಿಕಾಸ್ ನಾವು ನೋಡಿರೋ ಹಾಗೆ ಇತ್ತೀಚೆಗಷ್ಟೇ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು ದರ್ಶನ್ ಅವರು. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿನ ಧೂಳಿಗೂ ನಾನು ಸಮ ಅಲ್ಲ ಅಂತ ಹೇಳ್ಬಿಟ್ಟು, ಯಾವಾಗಲೂ ನಾನು ಅವ್ರ ಫ್ಯಾಮಿಲಿಗೆ, ಕುಟುಂಬಕ್ಕೆ ಋಣಿಯಾಗಿರ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು. ಯಾಕಂದರೆ ಅವರ ಮನೆಯೇ ಇದೆ ಮೈಸೂರಲ್ಲಿ, ಮೂಪ ಕೃಪಾ ಮುತ್ತುರಾಜ ಪಾರ್ವತಮ್ಮ ಅವರು ಕೃಪೆಯಿಂದ ಕಟ್ಟಿರುವಂಥ ಮನೆ ಅಂತ ಹೇಳ್ಬಿಟ್ಟು ಅವರು ಹೆಸರನ್ನೇ ಇಟ್ಕೊಂಡು ಋಣವನ್ನು ತೀರಿಸ್ತಾ ಇರುವಂಥದ್ದು ಅವರು. ಸೊ ಹೇಗಿರ್ತಾ ಇತ್ತು ಅವರ ಫ್ಯಾಮಿಲಿಗೂ ಇವರ ಫ್ಯಾಮಿಲಿಗೂ ಒಂದು ನಂಟು? ನೋಡಿಮ್ಮ, ಅದನ್ನು ಹೇಳಕ್ಕೆ ಹೋದರೆ ಒಂದು ದೊಡ್ಡ ಕಥೆ ಆಗುತ್ತೆ. ಅದನ್ನೆಲ್ಲ ಇವತ್ತು ನಾನು ದರ್ಶನ್ಗೆ ಹೇಳಬೇಕಾಗಿಲ್ಲ. ಒಂದು ಸಾರಿ ದರ್ಶನ್ ತಿರುಗಿ ನೋಡಲಿ ಸಾಕು. ರಾಜ್ಕುಮಾರ್ ಕುಟುಂಬದ ಬಗ್ಗೆ ಒಂದು ಸಾರಿ ತಿರುಗಿ ನೋಡಬೇಕು, ಹಿಂದಿನಿಂದ ನೆನೆಸ್ಕೋಬೇಕು. ಏನೇನೆಲ್ಲ ಮಾಡಿದ್ದಾರೆ, ಹೇಗೆಲ್ಲ ಚಿತ್ರರಂಗದಲ್ಲಿ ಅವರಿಗೆ ಮೇಲೆ ಕೆತ್ತಿದ್ರು ತೂಗಣ್ಣವ್ರನ್ನ, ಇದೆಲ್ಲ ಹತ್ತಿರದಿಂದ ನಾವು ಕಂಡಿದ್ದೀವಿ. ನನಗೆ ಗೊತ್ತಿದ್ದಂಗೆ ದರ್ಶನ್ ಕೂಡ ಭಾಳ ಗೌರವ ಕೊಡ್ತಿದ್ದಾರೆ ರಾಜ್ಕುಮಾರ್ಗೆ. ನಿಮ್ಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಎಷ್ಟು ಪ್ರೀತಿಸ್ತಾ ಇರೋದು ಗೊತ್ತಾ? ನಮ್ಮ ತೂಗುದೀಪ ಮಗ, ಏನು ಚೆನ್ನಾಗಿ ಕಾಣಿಸ್ತಾನೆಯ, ಅಯ್ಯೋ ಏನು ಹೈಟಿಯ ಅವನು, ಪಿಕ್ಚರ್ ನೋಡು, ಅಷ್ಟು ಇಷ್ಟಪಡೋರು ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಅವನು ಅಷ್ಟೇ ಗೌರವ ಕೊಡ್ತಿದ್ದ, ಅಷ್ಟೇ ಗೌರವ ಅವನು ಕೊಡ್ತಿದ್ದಮ್ಮ. ನನಗೆ ಗೊತ್ತಿದ್ದಾಗೆ ಎಲ್ಲ ನೋಡ್ಬಿಟ್ಟು ಹತ್ತಿರ ಬಂದು ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ದ. ಶಿವಣ್ಣನೂ ಅಷ್ಟೇ ಪ್ರೀತಿಸ್ತಾ ಇದ್ದ, ಅಪ್ಪನೂ ಅಷ್ಟೇ ಪ್ರೀತಿಸ್ತಾ ಇದ್ದ. ಯಾಕೆ ಬದಲಾವಣೆ ಅದ ಅಂತ ನಮಗಿನ್ನೂ ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ. ಇವನು ಬದಲಾವಣೆ ಆಗ್ತೇನೆ ಅಂತ ನಾವು ಯಾರು ಅಂದ್ಕೊಂಡಿರಲಿಲ್ಲ. ಕೆಲವು ಸಂದರ್ಭದಲ್ಲಿ ಎಲ್ಲೋ ಬಹಿರಂಗವಾಗಿ ಕೆಲವು ಹೇಳಿಕೆಗಳನ್ನು ಆ ಮನೆ ಬಗ್ಗೆ ಕೊಟ್ಟಿದ್ದನ್ನು ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಅವತ್ತು ನನಗೆ ಅನ್ನಿಸ್ತು, ಇದೆಲ್ಲೋ ಒಂದು ಕಡೆ ಇವನು ಬೆಳವಣಿಗೆಗೆ ಮುಳ್ಳಾಗ್ಬೋದೇನೋ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವತ್ತೂ ಹೇಳ್ತೀವಿ, ಬೆಳೆದು ಬಂದ ದಾರಿನ ಯಾರು ಮರೀತಾರೋ ಅವ್ರ ಮನುಷ್ಯರಲ್ಲ. ಆ ಕುಟುಂಬಕ್ಕೆ ಎಷ್ಟು ನೆರವಾಗಿ ನಿಂತಿದ್ದು ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು ಅಂತ ನಮಗೆ ಗೊತ್ತು. ಈಗಿರೋರಿಗೆ ಗೊತ್ತು, ಹತ್ತಿರದಿಂದ ನೋಡಿರೋರಿಗೆ ಗೊತ್ತು. ಇದೆಲ್ಲ ನಿನಗೂ ಗೊತ್ತು, ನೀನು ತಿಳ್ಕೊಂಡಿದ್ದೀಯ. ಆ ಪಾಪ ಆ ದರ್ಶನ್ ಅವ್ರ ತಾಯಿ ನಿಜವಾಗ್ಲೂ ಹೇಳಬೇಕು ಅಂದರೆ ಪುಣ್ಯಾತ್ಗಿತಿ. ಈ ಮಕ್ಕಳನ್ನ ಬೆಳೆಸಿದ್ರಲ್ಲ, 3 ಜನ ಮಕ್ಕಳು, ತೂಗಣ್ಣವ್ರು ಹೋದ್ಮೇಲೆ ಎಷ್ಟು ಕಷ್ಟಪಟ್ಟಿರಬೇಕು. ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ನಿಮ್ಮ ಸಂಸಾರದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ವಲ್ಲ ಅನ್ನೋದು ಕೊರಗು ನಮ್ಮನ್ನು ಕಾಡ್ತಾ ಇದೆ. ಹಂಗಿದ್ದವ್ರು ಹಿಂಗಾದಾಗ ಯಾರು ತಾನೇ ಸಹಿಸ್ಕೊಳಕ್ಕಾಗುತ್ತೆ ಹೇಳಿ? ಯಾರು ಸಹಿಸ್ಕೊಳಕ್ಕಾಗುತ್ತೆ? ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಚಿಕ್ಕದ್ರಿಂದ ನಾವು ನೋಡ್ಕೊಂಬಂದಂಥವ್ರು, ಬಡತನದಿಂದ ನೋಡ್ಕೊಂಬಂದಂಥವ್ರು. ಬಡತನ ಹೆಂಗಿತ್ತು ಅಂದರೆ ಅದನ್ನು ಹೇಳಬಾರ್ದು ನಾವು. ಯಾಕೆಂದರೆ ಈ ಎಲ್ಲ ಕಷ್ಟ ಅವ್ರ ತಂದೆ ಗೊತ್ತಿತ್ತು. ನೀನು ರಾತ್ರೋರಾತ್ರಿ ಚಿತ್ರರಂಗದಲ್ಲಿ ಬೆಳೆದಲ್ಲ, ಅದು ಎಲ್ಲೋ ಒಂದು ಕಡೆ ನಿನಗೆ ಗೊತ್ತಿಲ್ದಿದ್ದಂಗೆ ನೀನು ಬದಲಾವಣೆ ಆಗಿಬಿಟ್ಟೆ. ಸರಿ, ಈಗ ಏನು ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮನೆ ಅಂತ ಅಂದರೆ ಅಷ್ಟು ಕಷ್ಟ ಇತ್ತು ದರ್ಶನ್ ಅವ್ರಿಗೂ, ಜೊತೆಗೆ ಅವರ ಅಭಿಮಾನಿಗಳಿಗೂ ಸಹ. ಸೊ ಏನು ಕಾರಣ ಇರ್ಬೋದು? ಜೊತೆಗೆ ಈಗ ಗಣೇಶ್ ಕಾಸರಗೂಡು ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಅದೇನಂತಂದರೆ, ಪಾರ್ವತಮ್ಮ ಅವರು ಗೌರಿಶಂಕರ್ ಅವರ ಜೊತೆ ದರ್ಶನ್ ಅವರು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡೋವಾಗ ಒಂದು ಹೊಸ ಕ್ಯಾಮ್ರಾವನ್ನು ತಂದಿದ್ರು. ಆ ಕ್ಯಾಮ್ರಾವನ್ನು ನೀನು ನೋಡ್ಕೊ ಅಂತ ಅವ್ರಿಗೆ ಕೊಟ್ಟಿದ್ರು. ಬಿಕಾಸ್ ಆಫ್ ಪುನೀತ್ಗೆ ಅಡ್ಡಿ ಬರಬಾರ್ದು ದರ್ಶನ್ ಅವರು ಸಿನಿಮಾಗಳ ಮೂಲಕ ಅಂತ ಹೇಳ್ಬಿಟ್ಟು ಅವ್ರನ್ನ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಮಾಡೋದಕ್ಕೆ ಪಾರ್ವತಮ್ಮ ಅವರು ಈ ರೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು ದರ್ಶನ್ಗೆಲ್ಲೋ ಒಂದು ಕಡೆ ಅಸಮಾಧಾನ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಅದು ನಿಜಾನಾ ಸರ್? ಜೊತೆಗೆ ಯಾಕೆ ಈ ರೀತಿ ಅವರ ನಡುವೆ ಒಂದು ರೀತಿ ಅಂದರೆ ಅಷ್ಟು ಎಲ್ಲವೂ ಕೂಡ ಚೆನ್ನಾಗಿರಲಿಲ್ಲ, ಯಾಕೆ ಸ್ಟಾರ್ಟ್ ಆಯಿತು ಸರ್? ನೋಡಿಮ್ಮ, ಚಿತ್ರರಂಗದಲ್ಲಿ ಬೆಳೀತಾ ಬೆಳೀತಾ ಒಂಚೂರು ತಲೆಗೇನೋ ಒಂಚೂರು ಅಹಂ ಬಂದಮೇಲೆ ಈ ರೀತಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಕ್ಯಾಮ್ರಾ ಅಸಿಸ್ಟೆಂಟು ಇದು ಯಾವುದು ನಾವು ನೋಡಿರಲಿಲ್ಲ. ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದು ಗೊತ್ತಿಲ್ಲ, ಲೈಟ್ ಬಾಯ್ ಆಗಿದ್ದು ಗೊತ್ತು. ಆ ಕ್ಯಾಮ್ರಾಗಿ ಇವರು ಅಸಿಸ್ಟೆಂಟು ಆಗಿರಲಿಲ್ಲ, ಏನೂ ಆಗಿರಲಿಲ್ಲ ಗೌರಿಶಂಕರ್ಗೆ. ನಾನಿದ್ದೀನಲ್ಲ, ಕ್ಯಾಮ್ರಾ ಅಸಿಸ್ಟೆಂಟೇ ಅಲ್ಲ. ಸುಮ್ಮನೆ ಅದನ್ನು ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ.
ಅದನ್ನ ಎಲ್ಲೋ ಕೂತ್ಕೊಂಡು ಮಾತಾಡ್ಬಿಟ್ರೆ ಸರಿ ಬರಲ್ಲ. ಅವನು ಯಾವತ್ತೂ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿಲ್ಲ. ಅವ್ರು ಕ್ಯಾಮ್ರಾ ಅಸಿಸ್ಟೆಂಟ್ ಅಲ್ಲ. ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಒಂದು ಹೊಸ ಕ್ಯಾಮ್ರಾ ತಗೊಂಡಾಗ ಅದು ಆ ಹೊಸ ಕ್ಯಾಮ್ರಾನು ಇವನು ಮುಟ್ಟೂ ಇಲ್ಲ. ಸುಮ್ಮನೆ ಏನೇನೋ ಹೇಳೋದಲ್ಲ. ಅಮ್ಮವ್ರಿಗೆ ಇವ್ರ ಮೇಲೆ ಯಾಕೆ ಹೊಟ್ಟವ್ರಿಗೆ ಬರುತ್ತೆ? ಎಲ್ಲಾದರೂ ಉಂಟಾ? ಯಾವತ್ತೂ ನಾವು ನೋಡಲಿಲ್ಲ. ಅದನ್ನೆಲ್ಲ ಯಾವತ್ತೂ ನೋಡಲಿಲ್ಲ. ದರ್ಶನ್ ಬೆಳೆದಾಗ ಎಷ್ಟೋ ಕಾರ್ಯಕ್ರಮದಲ್ಲಿ ಶಿವಣ್ಣ ಅವ್ರನ್ನ ಎಷ್ಟು ಹೊಗಳಿದ್ದಾರೆ. ನೀನು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದಲ್ವಾ? ನಾವೇನೇ ಆಗಲಿ, ನಾನು ಆಗಲೇ ಹೇಳಿದೆ, ಬೆಳೆದು ಬಂದು ದಾರಿನ ಒಂದು ಸಾರಿ ಹಿಂದಿರುಗಿ ನೋಡಿ. ಏನೇನೆಲ್ಲ ಖಂಡಿತಾಗ್ಲೂ ನಾನು ಹೇಳ್ತೀನಮ್ಮ, ಇವ್ರ ಜೊತೆ ಇರುವಂಥ ಪಟಾಲಮ್ಮಿಂದ ನಮ್ಮ ದರ್ಶನ್ ಹಿಂಗಾಗೋದಕ್ಕೆ ಸಾಧ್ಯ ಆಯಿತು. ಆ ಪಟಾಲಂ ಬಿಟ್ಟಿದ್ರೆ, ಒಳ್ಳೆಯವ್ರನ್ನ ಜೊತೆಲಿ ಇಟ್ಕೊಂಡಿದ್ರೆ, ಒಳ್ಳೆಯವ್ರನ್ನ ನೋಡ್ಬ, ಯಾರಿಗೆ ಯಾವ ಅಭ್ಯಾಸ ಇಲ್ಲ ಹೇಳಿ? ಎಲ್ಲ ಅಭ್ಯಾಸ ಇರುತ್ತೆ. ಅದು ಹಿತಿಮಿತಿಯಾಗಿರಬೇಕು. ಏನು ಹೇಳಿ? ಹಾಂ, ನಮ್ಮೊಳಗಡೆನೇ ಇರಬೇಕು. ಅದನ್ನು ಬಹಿರಂಗವಾಗಿ ನಾನು ಇದು ತಗೊಂಡೆ, ನಾನು ಅದು ತಗೊಂಡೆ, ಏನಿವೆಲ್ಲ ದುರಾಂಕಾರದ ಮಾತುಗಳು. ದೊಡ್ಡ ಮನೆ ಬಗ್ಗೆ ಮಾತಾಡೋದಕ್ಕೆ ಯಾರು ಯೋಗ್ಯತೆ ಇದೆಯಾ? ನಾನು 30 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತೇನಾದರೂ ಆ ಮನೆ ಬಗ್ಗೆ ಮಾತಾಡಿದ್ರೆ ನನ್ನ ಜನ ಏನಂತಾರೆ ಹೇಳಿ? ಅವರಿಂದ ಎಲ್ಲ ನಾನು ಕಷ್ಟಪಟ್ಟಿರ್ಬೋದು. ನಾನು ಚಿತ್ರರಂಗದಲ್ಲಿ ಕಷ್ಟಪಟ್ಟು ನಾನು ಬೆಳೆದೆ. ಸುಮಾರು 18-20 ಪಿಕ್ಚರ್ ಮಾಡಿದೆ. ಹೇಗೆ ಸಾಧ್ಯ ಆಯಿತು? ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ, ಅವರ ಒಂದು ನಡೆ ನುಡಿಲಿ ಒಂದು 10% ನಾನು ಅಳವಡಿಸ್ಕೊಂಡಿರ್ಬೋದು ಅಷ್ಟೇ. 100ಕ್ಕೆ 100 ಅಂತೂ ಸಾಧ್ಯನೇ ಇಲ್ಲ. ಆದರೂ ನಾವು ಅವ್ರಿಗೆ ಯಾವ ಥರ ಗೌರವ ಕೊಡ್ತಿದ್ದೋ, ಏನು ಮಾಡ್ತಿದ್ದೋ, ಇದನ್ನೆಲ್ಲ ಇವತ್ತು ಮರೆತರೆ, ಬೆಳೆದು ಬಂದು ದಾರಿ ಮರೆತರೆ ಖಂಡಿತ ಉದ್ಧಾರ ಜೊತೆಗೆ ಇನ್ನೊಂದು ಅರ್ಥವಾಗಬೇಕು ಅಂದರೆ, ಪುನೀತ್ಗೆ ಅಡ್ಡಿಪಡಿಸ್ತಾರೆ ಅಂತ ಹೇಳ್ಬಿಟ್ಟು ದರ್ಶನನ ಕ್ಯಾಮ್ರಾ ಅಸಿಸ್ಟೆಂಟ್ ಮಾಡೋದು ಕೊಟ್ರು ಪಾರ್ವತಮ್ಮ ಅವರು ಅಂತ ಒಂದು ಏನು ಹೇಳಿಕೆ ಇದೆ. ಸೊ ಅದೆಲ್ಲವೂ ಈಗ ಅಭಿಮಾನಿಗಳಲ್ಲಿ ತರಾವರಿ ಪ್ರಶ್ನೆಗಳನ್ನ ಮೂಡಿಸಿರುತ್ತೆ. ಅವರೆಲ್ಲ ಅರ್ಥ ಮಾಡ್ಕೋಬೇಕು. ಆ ಥರ ಏನಾದರೂ ಇದ್ದಿದ್ರೆ ನೀವು ದರ್ಶನ್ ಅವ್ರಿಗೆ 2 ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಅದೇ ದಿ ಬೆಸ್ಟ್ ಕಾರಣ ಇಲ್ಲಿ. ಸೊ ಉದಾಹರಣೆ ನೋಡಿಮ್ಮ, ಈಗ ಯಾವತ್ತೂ ಹೇಳ್ತೀನಿ, ಈ ಅಭಿಮಾನಿಗಳಲ್ಲಿ ಇಂತಹ ಒಂದು ಏನು ತಂದಾಗೋ ಕೆಲಸನ ಯಾರು ಮಾಡಬಾರ್ದು. ಯಾಕೆಂದರೆ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ರಾಜ್ಕುಮಾರ್ಗೂ ಇದ್ದಾರೆ, ಪುನೀತ್ಗೂ ಇದ್ದಾರೆ, ಶಿವಣ್ಣಗೂ ಇದ್ದಾರೆ. ಅಭಿಮಾನಿಗಳು ಕಚ್ಚಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವ್ರ ಚಿತ್ರಗಳನ್ನ ನೋಡ್ತಾರೆ, ಮಾಡ್ತಾರೆ. ಇವತ್ತು ನಾನು ರಾಜ್ಕುಮಾರ್ ಅಭಿಮಾನಿ ಸಂಘವನ್ನು ಕಟ್ಟಿದ್ದೆ. ನಾನು ಅಭಿಮಾನಿಗಳನ್ನ ಯಾವ ರೀತಿ ನಾನು ಉಪಯೋಗಿಸ್ಕೊಂಡೆ? ಏನು ಹೇಳಿ? ಈ ನಾಡಿಗೆ ಅನ್ಯಾಯವಾದಾಗ, ಭಾಷೆಗೆ ಅನ್ಯಾಯವಾದಾಗ, ಸಮಾಜದ ಕೆಲಸವನ್ನು ಮಾಡೋದಕ್ಕೆ ಅವರೆಲ್ಲರನ್ನೂ ಉಪಯೋಗಿಸ್ಕೊಂಡೆ. ಇವತ್ತು ಆ ಒಂದು ರಾಜ್ಕುಮಾರ್ ಅಭಿಮಾನಿ ಸಂಘ ಯಾವ ಮಟ್ಟಕ್ಕೆ ಬೆಳೆದಿತ್ತು ಅದನ್ನೆಲ್ಲ ನೋಡಬೇಕಲ್ವ. ಇವತ್ತು ಕೂಡ ನಾನು ಅದನ್ನೇ ಹೇಳಿದು, ಅಭಿಮಾನಿಗಳು ಪ್ರೀತಿನ ತೋರಿಸಿ, ಆ ಚಿತ್ರ ನೋಡೋದ್ರ ಮೂಲಕ ಅವ್ರು ಹೊಗಳಿ ಮಾಡಿ ಎಲ್ಲ ಮಾಡಿ. ಆದರೆ ಈ ನಾಡಿಗೆ, ಈ ಭಾಷೆಗೆ ಅನ್ಯಾಯವಾದಾಗ ದರ್ಶನ್ ಅಭಿಮಾನಿಗಳ ಸಂಘ ಇವತ್ತಿಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಅಂತ ಹೇಳಿ, ಕನ್ನಡದ ವಿರುದ್ಧವಾಗಿ ಯಾರೋ ಮಾತನಾಡಿದ್ದಾರೆ, ಯಾರೋ ಸೊಲ್ಲೆತ್ತಿದ್ದಾರೆ, ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿ. ಆವಾಗ ನಿಮಗೂ ಬೆಲೆ ಬರುತ್ತೆ. ನೀವು ಯಾರನ್ನ ಆರಾಧಿಸ್ತೀರೋ ಆ ದರ್ಶನ್ಗೂ ಆ ಗೌರವ ಬರುತ್ತೆ. ಇಲ್ಲಿ ಯಾರನ್ನು ತುಳಿಯೋದಕ್ಕೆ ಆಗೋದೂ ಇಲ್ಲ. ಯಾಕೆಂತೇಳಿದ್ರೆ ಅವರಲ್ಲಿ ಇರುವಂಥ ಒಂದು ಶಕ್ತಿ, ಯಾರು ಹೇಳಿ? ರಾಜ್ಕುಮಾರಲ್ಲಿ ಒಂದು ಶಕ್ತಿ ಇತ್ತು, ಇವತ್ತು ದರ್ಶನಲ್ಲೂ ಒಂದು ಶಕ್ತಿ ಇತ್ತು. ಈ ಮಟ್ಟಕ್ಕೆ ಬೆಳಬೇಕಾದ್ರೆ ಅವನು ಒಂದು ಶಕ್ತಿವಂತನಾಗಿ ಬೆಳೆದ ಅಲ್ವಾ? ಆ ಮಟ್ಟದಿಂದ ಇವತ್ತು ಯಾರೂ ಕೂಡ ನೀನು ಇಲ್ಲಿಗೆ ಬರಬೇಡ, ನೀನು ಅಲ್ಲಿಗೆ ಹೋಗ್ಬೇಡ, ಯಾರೂ ಏನು ಮಾಡಲ್ಲಮ್ಮ. ಅವರ ಹಣೆ ಬರ, ಅವ್ರು ಬೆಳೆದವ್ರೆ. ನೀವು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೋದಾಗ ಅಫ್ಕೋರ್ಸ್ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಆಶೀರ್ವಾದ ತಗೊಂಡಿರ್ತೀರ. ಲಾಲಿ ಹಾಡು ಭಗವಾನ್ ಮಾಡ್ತಿರ್ಬೇಕಿದ್ರೆ ಅವ್ರು ಏನು ಹೇಳಿದ್ರು ಸರ್? ನೋಡಿಮ್ಮ, ನಾನು ಪಿಕ್ಚರು ಪ್ರಾರಂಭ ಮಾಡಿದಾಗ ಮೊದಲನೇ ಪಿಕ್ಚರು 7 ಸುತ್ತಿನ ಕೋಟೆ ಅಂಬರೀಷ್ ಇಟ್ಕೊಂಡು ಮಾಡಿದೆ. ಅಂಬರೀಷ್ ಇಟ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ನಾನು ನನ್ನ ಕಾಲ ಮೇಲೆ ನಿಲ್ಲಬೇಕಲ್ಲ, ನಾನು ಅಂಬರೀಷ್ ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ಶುರು ಮಾಡಿದೆ. ಯಾವತ್ತೂ ಕೂಡ ನನಗೆ ಇವನು ಪಿಕ್ಚರ್ ಮಾಡ್ತಾವನೆ, ಇವನು ಇದು ಮಾಡ್ತಾವನೆ, ಯಾಕೆಂದರೆ ಅಲ್ಲಿಂದ ಬಂದವು ನಾನು. ಈಗ ನಾನು ಒಬ್ಬ ನಿರ್ಮಾಪಕನಾದೆ ಅಂತ ಹೇಳಿಬಿಟ್ಟು ಅವರು ಏನು ಬೇಕಾದರೂ ಹೊಟ್ಟೆ ಉರಿ ಪಡ್ಬೋದಾಗಿತ್ತಲ್ಲ.
ನನಗೆ ದೂರದಿಂದನೇ ಆಶೀರ್ವಾದ ಮಾಡಿದ್ರು, ದೂರದಿಂದನೇ ಆಶೀರ್ವಾದ ಮಾಡಿದ್ರು. ನಮಗೆ ಆ ಮನಸ್ಥಿತಿ ಇದ್ದರೆ ದರ್ಶನ್ ಹಾಕ್ಕೊಂಡು ಯಾಕೆ ಪಿಕ್ಚರ್ ಮಾಡ್ತಿದ್ದೆ? ದರ್ಶನ್ ಹಾಕ್ಕೊಂಡು ಪಿಕ್ಚರ್ ಮಾಡ್ತೀನಿ ಅಂದಾಗ ಅವರೇ ನಾನು ಕರೆದು ಹೇಳ್ತಿದ್ರಲ್ವ. ಆ ರೀತಿ ಏನಾದರೂ ದರ್ಶನ್ ಮೇಲೆ ಬೆಳಿಬಾರ್ದು ಅನ್ನೋದೇನಾದ್ರು ಇದ್ದರೆ ನನಗೆ ಹೇಳಿರೋರು, ಯಾಕೋ ಅವ್ನು ಹಾಕ್ಕೊಂಡು ಪಿಕ್ಚರ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿರೋರು. ಹೇಳೋ ಹಕ್ಕು ಅವ್ರಿಗಿತ್ತು. ಅವ್ರು ಏನೂ ಹೇಳಿಲ್ಲ. ಪಿಕ್ಚರ್ ಬಂದಾಗ ಚೆನ್ನಾಗಿದೆ ಅಂತ ಹೇಳಿದಾಗ, ನಿಮ್ಮ ಲಾಲಿ ಹಾಡು ಪಿಕ್ಚರ್ ಹಾಡು ಕೇಳಿದೆ ಕಣೋ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಹಾಂ, ಮ್ಯೂಸಿಕಲ್ ಹಿಟ್ಟು. ನನಗೆ ಅಮ್ಮವರು ನಿನ್ಗೆ ಹಾಡು ಕೇಳಿದೆ ಕಣೋ, ತುಂಬ ಚೆನ್ನಾಗಿದೆ ಕಣೋ, ಸಾಂಗು ಚೆನ್ನಾಗಿ ಮಾಡಿದ್ದಾನೆ ಸಾಧು ಅಂತ ಹೇಳ್ಬಿಟ್ಟು ಅಮ್ಮವ್ರು ಹೇಳಿದ್ದು, ಬೇರೆ ಯಾರೂ ಅಲ್ಲ. ಆ ಮನಸ್ಥಿತಿ ಏನಾದ್ರು ಅವ್ರಿಗೆ ಇದ್ದರೆ ಅದನ್ನು ಹೇಳ್ತಾಯಿದ್ರೆ ಹೇಳಿ. ಇದನ್ನೆಲ್ಲ ನಾವು ಅವ್ರು ಯಾರೂ ಇಲ್ಲ ಇವತ್ತು, ಅಂಥ ಮಾತುಗಳನ್ನು ನಾವೆಲ್ಲ ಆಡಬಾರ್ದು.